ಪಾರ್ಥ, ಇವರು ಪಂಚಮ್ ಕೇಸರಿ ಜ್ಯುವೆಲರ್ಸ್, ಅದ್ರ ಓನರ್ ರವೀಂದ್ರ ಪ್ರಸಾದ್ ಅಂತ. ಇವರು ಅವ್ರ ಮಿಸ್ಸಸ್ ನಿರ್ಮಲಾ ಪ್ರಸಾದ್, ಮತ್ತೆ ಅವಳು ಶರಣ್ಯ. ಹಾಯ್. ಹಾಯ್. ನೀನು ಮದುವೆ ಆಗೋ ಹುಡುಗಿ. ಬ್ರೋ, ಮದುವೆ ಆಗ್ತಾರೆ ಹುಡುಗಿ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ರೆ ಹೇಗೆ? ಲೆಟ್ ದಮ್ ಟಾಕ್ ಟು ಈಚ್ ಅದರ್. ಒಬ್ರಿಗೊಬ್ರು ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡಲಿ. ಕರೆಕ್ಟು ಪಾರ್ಥ. ಎಸ್ ಬ್ರೋ. ಏನಾದರೂ ಮಾತಾಡೋದಿದ್ರೆ, ಹೇಳ್ಕೊಳ್ಳೋದಿದ್ರೆ ಅವ್ರ ಹತ್ರ ಹೋಗಿ ಹೇಳ್ಕೊ. ಹೋಗು. ನಮ್ಮ ಯಜಮಾನ್ರು ಮನ್ಸು ಮಾಡಿದ್ರೆ ಈ ಮನೇನ ಕೆಡವಿಸಿ ಇಲ್ಲೇ ಒಂದು ಬಂಗ್ಲೆ ಕಟ್ಬಿಡ್ತಾರೆ. ಆದ್ರೆ ಮಾರ್ಬಲ್ನೆಲ್ಲ ಶೀತ ಅಲ್ವಾ, ನಮ್ಮ ಯಜಮಾನ್ರಿಗಾಗಲ್ಲ. ಅದಕ್ಕೆ ಕಡ್ಪಕಲ್ಲಿರೋ ಮನೇಲೇ ಇದ್ದೀವಿ ಅಲ್ವೇನ್ರಿ? ಕಡಪಕಲ್ಲಿ ಶೀತ ಆಗಲ್ಲ ಅಲ್ವಾ? ನೆಲದ ಮೇಲೆ ಯಾಕೆ, ಎದೆ ಮೇಲೆ ಹಾಕ್ಬಿಡು. ಹೋಗಿಪ್ಪ, ತುಂಬಾ ತಮಾಷೆ ಮಾಡ್ತೀರಾ ನೀವು. ತಮಾಷೆ ತಮಾಷೆ ಅನ್ಕೊಂಡು ಒಂದ್ ದಿವಸ ಅಮಾಸೆ ಮಾಡ್ಬಿಡ್ತೀಯ ನೀನು. ಅಮಾವಾಸ್ಯೆ ಆದ್ರೆ ಏನಾಯ್ತು? ಅವತ್ತು ಚಂದ್ರ ಇರ್ತಾನೆ. ನೀವೇ ನನ್ ಚಂದ್ರ ಅಲ್ವಾ? ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ ಹೇಳೆ ತಂಗಾಳಿ. ಹೇಳಲ್ಲ, ನನಗೆ ಆಫೀಸಿಗೆ ಟೈಮ್ ಆಯ್ತು, ನಾನೀಗ ಹೋಗ್ಬೇಕು. ಬನ್ಸೂಟ್ ವಾಸನೆ ಬರ್ತಾ ಇದೆ, ಹೋಗಿ ನೋಡು. ಭಗವಂತ, ಹೆಂಗಸರ ಆಸೆಗೆ ಇಂಧನ ಸುರಿಬೇಕು ಅಂತ ನೀನೇ ಹೇಳಿ ಈಗ ಉಲ್ಟಾ ಹೊಡಿತಾ ಇದ್ಯಾ. ಹಾಸಿಗೆ ಉದ್ದದ ಆಸೆಗೆ ಬೆಲೆ ಇದೆ, ಅದನ್ನ ಮೀರಿದಾಗ ಮಾತ್ರ ಸಮಸ್ಯೆ. ಅಳತೆಗೆ ಅಳತೆಯೊಂದೇ ಘನತೆ, ಅಳತೆಯ ಮರೆತೆ ನೆಮ್ಮದಿಯ ಕೊರತೆ. ಇಷ್ಟೇ ಜೀವನದ ಪಾಠ. ಕಲ್ಲಿಗೆ ಶಿಲ್ಪವಾಗುವ ಆಸೆ, ಬಿದಿರಿಗೆ ಕೊಳಲಾಗುವ ಆಸೆ ಸಹಜ. ಆದರೆ ಅಗತ್ಯಕ್ಕೆ ಮೀರಿ ಆಸೆ ಪಟ್ಟರೆ ಕಲ್ಲು ಮೆಟ್ಟಿಲಾಗಬಹುದು, ಕಾಲ್ ತುಳಿತಕ್ಕೊಳಗಾಗಬಹುದು, ಬಿದಿರು ಬೆತ್ತವಾಗಿ ಮೂಲೆ ಸೇರಬಹುದು. ಹಾಗಾಗಿ ಆಸೆಯನ್ನು ಜಾಗರೂಕತೆಯಿಂದ, ಮುಂದಾಲೋಚನೆಯಿಂದ ನಡೆಸಬೇಕು. ದೂರಾಲೋಚನೆಯನ್ನ ಬಿಟ್ಟು ದುರಾಲೋಚನೆಯಿಂದ ಜೀವನ ನಡೆಸಿದರೆ ಕಷ್ಟ ಬೆಟ್ಟವಾಗುತ್ತದೆ, ಜೀವನ ಕೆಟ್ಟು ಹೋಗುತ್ತದೆ. ಆಗಸ್ಟ್ 11 ನಂದು ಸೋನಲ್ ಅವ್ರದ್ದು ಮದುವೆ. ಸುಮ್ಮನೆ ಇದು ಜಿಗೋಸ್ಕರ. ಸರ್, ನೀವು ಲುಕ್ ವೈಸು ಅವ್ರ ಬಾಡಿ ಲ್ಯಾಂಗ್ವೇಜ್ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀರೋ, ವಾಯ್ಸು ಏನು ಸರ್, ನೀವು ಒಂದು ನಿಮಿಷ ನಮಗೆಲ್ಲ ಸ್ಟನ್ ಆಗಿದೆ. ನಾವಲ್ಲಿ ಅದಕ್ಕೊಂದು ಮಾತು ಹೇಳ್ಬಿಡ್ತೀನಿ. ಅದಕ್ಕೆ ನಮ್ಮ ತಂದೆಯವ್ರ ಕಾರಣ. ನಮ್ಮ ತಂದೆಯವರು ಬಂದು ಅಶೋಕ್ ಬಸ್ತಿ ಜೂನಿಯರ್ ರಾಜ್ಕುಮಾರ್ ಅಂತಾನೆ ಫೇಮಸ್ ಆಗಿದ್ದಾರೆ. ಅವ್ರ ಮಗ ತಕ್ಕ ಮಟ್ಟಿಗೆ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಯಾಕೆಂದರೆ ಪ್ರಪಂಚಕ್ಕೊಬ್ಬರೇ ಪುನೀತ್ ರಾಜ್ಕುಮಾರ್. ಹಾಗಾಗಿ ನಾವು ಅನುಕರಣೆ ಮಾಡಿ ಅವ್ರ ಹೆಸರಲ್ಲಿ 3 ಹೊತ್ತು ಚೆನ್ನಾಗಿ ಊಟ ಮಾಡ್ತಾ ಇದ್ದೀವಿ. ನಿಜಕ್ಕೂ ಇದೊಂದು ಬ್ಲೆಸ್ಸಿಂಗ್ಸ್ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಿಮ್ಮ ಪರ್ಫೆಕ್ಷನ್ಗೆ. ಥ್ಯಾಂಕ್ ಯು ಸರ್.
ನೋಡ ಇವಾಗ ಇಲ್ಲಿ ಬಂದಿರೋದಕ್ಕೆ ನಾವೊಂದು ರಿಕ್ವೆಸ್ಟ್ ಆಯ್ತಾ ಒಂದೇ ಒಂದ್ ಪ್ರಾಪರ್ಟಿ ಕಾಮಿಡಿ ಅಕ್ಕ ಇಲ್ಲಿ ನೋಡಕ್ಕ ಅತ್ತೆ ನೀವು ನೋಡಿ ಯಾಕಂದ್ರೆ ನಾಳೆ ನಿಮ್ ಮಗಳು ಶಾಪಿಂಗ್ ಕರ್ಕ ಹೋಗು ಅಂತಾರೆ ಶಾಪಿಂಗ್ ಕರ್ಕೊಂಡು ಹೋಗು ಆ ಶಾಪಿಂಗ್ ಗೆ ನಾನು ಮನೇಲಿ ಹೆಂಗ್ ತೋರಿಸ್ತೀನಿ ಅಂತ ಜುಮ್ಕಿ ಬೇಕು ಅಂತ ಕೇಳ್ತಾರೆ ಇದು ಕೀ ಜೂಮ್ ಹಾಕಿದ್ರೆ ಜುಮ್ಕಿ ನಂಗೆ ನೆಕ್ಲೆಸ್ ಬೇಕು ಅಂತ ಕೇಳ್ತಾರೆ ಇದು ಲೇಸು ನೆಕ್ ಹಾಕೊಂಡ್ರೆ ನೆಕ್ಲೇಸು ಪ್ರಾಪರ್ಟಿ ಕಾಮಿಡಿ ನೆಕ್ಸ್ಟ್ ಇಯರ್ ರಿಂಗ್ ಬೇಕು ಅಂತ ಕೇಳ್ತಾರೆ ನಾ ಸುಮ್ಮನೆ ಬಿಡ್ತೀನ ಇದು ರಿಂಗು ಇದನ್ನ ಇಯರ್ ಹತ್ರ ಇಟ್ಬಿಟ್ಟು ಇಯರ್ ರಿಂಗು ಅಂತ ಇದು ಕಾರ್ಡು ಸ್ವಲ್ಪ ಪ್ಯಾನ್ ಮಾಡ್ರೆ ಪ್ಯಾನ್ ಕಾರ್ಡು ಗಗನ ನಮ್ಮ ಶಿವಣ್ಣ ಸರ್ವೆ ರಮೇಶ್ ಅರವಿಂದ್ ಸರ್ ಒಂದ್ ಸಿನಿಮಾ ಯಾಕ್ಟ್ ಮಾಡೋರು ಯಾವ್ದು ಹೇಳು ನಮ್ಮೂರ ಮಂದಾರವ್ವೆ ಅದ್ ಬಿಟ್ರಿ ಇನ್ನೊಂದು ನಾನಿನ್ನ ಪ್ರೀತಿಸುವೆ ನಾನು ಅಷ್ಟೇ